ಆತ್ಮೇರೆ ನಮಸ್ಕಾರ. ಈ ವ್ಯಕ್ತಿತ್ವ ದರ್ಪಣ ಕೃತಿಯಲ್ಲಿ ನಿಮ್ಮದೇ ಪ್ರತಿಬಿಂಬ ನಿಮ್ಮದೇ ಸಾಧನೆಗಾಗಿ ಅನ್ನೋದು ಟ್ಯಾಗ್ ಲೈನು. ಅದನ್ನೇ ಇವತ್ತು ವಿಷಯ ಇಟ್ಕೊಂಡಿದ್ದೇನೆ. ನಾವು ಕನ್ನಡಿಲಿ ನೋಡಿಕೊಂಡಾಗ ನಮ್ಮ ಪ್ರತಿಬಿಂಬವೇ ಕಾಣ್ತದೆ. ಆದರೆ ನಮ್ಮ ವ್ಯಕ್ತಿತ್ವವನ್ನು ನೋಡಿಕೊಂಡಾಗ ನಮ್ಮ ಸಾಧನೆಗೋಸ್ಕರ ನಾವು ವರ್ಕ್ ಮಾಡಬೇಕು ಅನ್ನುವ ಪುಟ್ಟ ವಿಚಾರ ಇಲ್ಲಿದೆ. ನಿಮಗೆ ಬ್ಯಾಕ್ ಸೈಡ್ ಕವರ್ ಪೇಜಲ್ಲೂ ಇಲ್ಲಿ ಕಾಣಿಸ್ತಾ ಇದೆ. ಏನಂದ್ರೆ 6+4 ಪಾಯಿಂಟ್ಸ್ನ ಮೆನ್ಷನ್ ಮಾಡಿದ್ದಾನೆ. ಏನದು 6+4 ಪಾಯಿಂಟ್ಸ್ ಅಂದರೆ ಶಾರೀರಿಕ ಫಿಸಿಕಲ್ ಪರ್ಸನಾಲಿಟಿ, ಮಾನಸಿಕ ಮೆಂಟಲ್ ಪರ್ಸನಾಲಿಟಿ, ಬೌದ್ಧಿಕ ಇಂಟೆಲೆಕ್ಚುಯಲ್ ಪರ್ಸನಾಲಿಟಿ, ಭಾವನಾತ್ಮಕ ಎಮೋಷನಲ್ ಪರ್ಸನಾಲಿಟಿ, ಆಧ್ಯಾತ್ಮಿಕ ಸ್ಪಿರಿಚುವಲ್ ಪರ್ಸನಾಲಿಟಿ, ಆರ್ಥಿಕ ಫೈನಾನ್ಷಿಯಲ್ ಪರ್ಸನಾಲಿಟಿ. ಈ 6 ಅಂಶಗಳನ್ನು ನಾನು, ನನ್ನ ಕುಟುಂಬ, ನನ್ನ ಸಂಸ್ಥೆ ಮತ್ತು ನನ್ನ ಸಮಾಜ, ಈ 4 ವಿಚಾರಗಳ ಬಗ್ಗೆ ಆದ್ಯತೆಯನ್ನು ಕೊಟ್ಟು ನೀವು ನಿಮ್ಮ ಬದುಕನ್ನು ಸುಂದರ ಮಾಡಿಕೊಳ್ಳಿ, ಅರ್ಥಪೂರ್ಣ ಮಾಡಿಕೊಳ್ಳಿ, ನಿಮ್ಮ ಬದುಕನ್ನೇ ಬದಲಿಸಿಕೊಳ್ಳಿ ಎನ್ನುವ ಸಂದೇಶವನ್ನು ಈ ಕೃತಿಯ ಮೂಲಕ ನೀಡ್ತಾ ಇದ್ದೇನೆ. ಈ ಕೃತಿ ತುಂಬ ಚೆನ್ನಾಗಿ ಬಂದಿದೆ. ಕವರ್ ಪೇಜಿಂದ ಹಿಡಿದು ಇಡೀ ಪುಸ್ತಕ. ಈ ಪುಸ್ತಕದಲ್ಲಿ ಕೆಲವು ಸಾಧಕರನ್ನು ಕೂಡ ಬಳಸ್ಕೊಂಡಿದ್ದೇನೆ. ಉದಾಹರಣೆಗೆ ಮಹಾಚಾರ್ಯ ರವಿಶಂಕರ್ ಜಿಯವರು, ಫೇಮಸ್ ಅಥ್ಲೆಟಿಕ್ ಚಾಂಪಿಯನ್ ಅರ್ಜುನ್ ದೇವಯ್ಯ, ಈ ರೀತಿಯ ಕೆಲವರ ಸಂದರ್ಶನಗಳನ್ನು ಕೂಡ ನಾನು ಹೇಳ್ತಾ ಇರುವ ವಿಚಾರಗಳಿಗೆ ನಿಮಗೆ ಸೂಕ್ತವಾಗಿ ಸಿಗಲಿ ಎನ್ನುವ ದೃಷ್ಟಿಯಿಂದ ನಾನು ಹೇಳ್ಕೊಂಡು ಬಂದಿದ್ದೇನೆ. ಈ ವಿಚಾರದ ಬಗ್ಗೆ ಕಟ್ಟೇರಿ ಸ್ವಾಮಿ ನಿರೂಪಣೆ ಮಾಡ್ತಾ ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ ಎಲ್ಲ ಮಾತಾಡಬೇಕು ಅಂತ ನಾನು ಕೋರ್ತಾ ಇದ್ದೇನೆ. ಜೊತೆಗೆ ನಿಮಗೆ ಮಾಹಿತಿ ಕೊಡ್ತೇನೆ. ಈ ವ್ಯಕ್ತಿತ್ವ ದರ್ಪಣ ಆಂಗ್ಲ ಭಾಷೆಯಲ್ಲಿ ಪರ್ಸನಾಲಿಟಿ ಮಿರರ್ ಟ್ರಾನ್ಸ್ಫಾರ್ಮ್ಸ್ ಯು ಅಂತ Amazon.in ಲಭ್ಯ ಇದೆ. ಪರ್ಚೇಸ್ ಮಾಡಿ, ರಿವ್ಯೂ ಮಾಡಿ ಅಂತ ವಿನಂತಿ ಮಾಡ್ತೇನೆ. ಓಕೆ, ವ್ಯಕ್ತಿತ್ವ ದರ್ಪಣ ಹೇಗಿದ್ರು sapnaonline.com ಮತ್ತು ಸಪ್ನಾ ಬುಕ್ ಹೌಸಲ್ಲಿ ಸಿಗ್ತದೆ. ಈಗ ತೆರಳೋಣ ಕಟ್ಟೇರಿ ಸ್ವಾಮಿಯವರ ನಿರೂಪಣೆಗಾಗಿ. ಎಸ್ ಕಟ್ಟೆ. ಎಲ್ರಿಗೂ ನಮಸ್ಕಾರ. ಆತ್ಮೀಯರೇ ನಮಸ್ಕಾರ. ಈ ದಿನ ನಾವು ಜಯಪ್ರಕಾಶ್ ನಾಗ್ತಿಹಳ್ಳಿ ಸರ್ ಅವರ ಒಂದು ಆನ್ಲೈನ್ ಕ್ಲಾಸ್ನಲ್ಲಿ ಇದ್ದೀವಿ. ಇವತ್ತಿನ ಒಂದು ವಿಷಯ ಬಂದ್ಬಿಟ್ಟು ವ್ಯಕ್ತಿತ್ವ ದರ್ಪಣ, ನಿಮ್ಮದೇ ಪ್ರತಿಬಿಂಬ ನಿಮ್ಮದೇ ಸಾಧನೆಗಾಗಿ. ನೋಡಿ, ನಮ್ಮ ಸಾರು ಯಾವಾಗಲೂ ಹೇಳ್ತಾ ಇರ್ತಾರೆ, ಇದ್ದಿದ್ದು ಇದ್ದ ಹಾಗೆ ತೋರಿಸುವ ಮೂಕ ಗುರು ಅದೇ ಕನ್ನಡಿ ಅಂತ. ಹಾಗಾಗಿ ನಮ್ಮ ಒಂದು ನಡವಳಿಕೆ, ನಮ್ಮ ಮಾತು, ನಮ್ಮ ಹವ್ಯಾಸ, ಮನಸ್ಸಿನ ಶುದ್ಧತೆ, ಆಲೋಚನೆಗಳೆಲ್ಲ ಒಟ್ಟಾಗಿ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತದೆ. ಆ ವ್ಯಕ್ತಿತ್ವವೇ ನಮ್ಮ ದರ್ಪಣ ಅಂತ ನಾವು ಹೇಳ್ಬೋದು. ಅಂದರೆ ನಾವು ಎಲ್ಲಿದ್ದೀವಿ ಎಂಬುದನ್ನು ತೋರಿಸುವುದೇ ನಮ್ಮ ವ್ಯಕ್ತಿತ್ವ ದರ್ಪಣ. ಈ ಪ್ರತಿಬಿಂಬ ನೋಡಿ, ನೀವು ಹೇಗಿದ್ದೀರಾ ವ್ಯಕ್ತಿತ್ವ ದರ್ಪಣದಲ್ಲಿ ಅಂದರೆ ಪರಿಸುತ್ತದೆ, ಅಂದರೆ ಯಥಾರ್ಥವನ್ನು ನಮಗೆ ತೋರಿಸ್ಕೊಡ್ತದೆ. ಹಾಗಾಗಿ ನಮ್ಮ ವ್ಯಕ್ತಿತ್ವ ದರ್ಪಣ ನಮಗೆ ತುಂಬ ಮುಖ್ಯ. ಯಾಕಾಗಿ ನಾವು ಎಲ್ಲಿದ್ದೇವೆ, ನಾವು ಯಾವ ರೀತಿ ಇದ್ದೀವಿ ಎಂಬುದು ನಮ್ಮನ್ನೆಲ್ಲ ಕಾಣಿಸ್ತದೆ. ಹಾಗಾಗಿ ಇವತ್ತಿನ ಒಂದು ನಮ್ಮ ಈ ಒಂದು ಆನ್ಲೈನ್ ಕ್ಲಾಸ್ನಲ್ಲಿ ನಮ್ಮೆಲ್ಲ ಸ್ನೇಹಿತರಿದ್ದಾರೆ. ಈ ಒಂದು ವಿಷಯದ ಕುರಿತು ಅವ್ರು ಏನೆಲ್ಲ ಮಾತಾಡ್ತಾರ ನೋಡೋಣ ಬನ್ನಿ. ಎಲ್ರಿಗೂ ನಮ್ಮ ಸ್ನೇಹಿತರಿಗೆ ನಮಸ್ಕಾರ. ಮೊದಲನೇದಾಗಿ ನಾನು ವಂಗ್ಯಮ್ಮ ಮೇಡಮ್ ಅವ್ರಿಗೆ ಈ ವಿಷಯದ ಕುರಿತು ಮಾತನಾಡಲಿಕ್ಕೆ ಕೇಳ್ತಾ ಇದ್ದೀನಿ. ನಮಸ್ತೆ ವಂಗ್ಯಮ್ಮ ಮೇಡಮ್. ನಮಸ್ತೆ ಕಟ್ಟೇರಿ ಸ್ವಾಮಿ ಸರ್. ವ್ಯಕ್ತಿತ್ವ ದರ್ಪಣ, ನಿಮ್ಮದೇ ಪರಿವರ್ತನೆ ನಿಮ್ಮದೇ ಸಾಧನೆಗೆ. ಅಂದ್ರೆ ಸರ್, ಇವಾಗ ನಾವು ಕನ್ನಡಿ ಮುಂದೆ ನಿಂತಾಗ ನಾವು ಯಾವ ರೀತಿ ಬಿಂಬಿಸ್ತೇವೋ ಅದೇ ರೀತಿ ನಮ್ಮ ವ್ಯಕ್ತಿತ್ವವನ್ನು ನಾವು ಬಿಂಬಿಸಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ನಾವು ಕನ್ನಡಿ ಮುಂದೆ ನಿಂತಾಗ ನಾವು ಸುಂದರವಾಗಿದ್ದೀವಿ, ನಾವು ಚೆನ್ನಾಗಿದ್ದೀವಿ ಅಂತ ಹೇಳಿ ನಮ್ಮ ಒಳ ಮನಸ್ಸಿನೊಳಗಿರುವಂತ ಕೆಟ್ಟ ಭಾವನೆಯನ್ನು ನಾವು ತೆಗೆದು ಹಾಕ್ಬಿಡ್ಬೇಕು. ನಾವು ಸುಂದರವಾಗಿರೋದು ಕನ್ನಡಿ ತೋರಿಸ್ತೈತೆ, ಆದ್ರೆ ನಮ್ ಮನಸ್ಸು ಕೆಟ್ಟದಾಗಿರೋದನ್ನ ನಮಗ್ ಮಾತ್ರ ತೋರಿಸ್ತೈತೆ, ಬ್ಯಾರೆಯವ್ರಿಗೆ ತೋರ್ಸಂಗಿಲ್ಲ. ಹಾಗಾಗಿ ಬಿಟ್ಟಿದ ಕರ್ಮ ಅಲ್ಲ ಅದು. ಯಾಕಂದ್ರೆ ನಾವು ಕನ್ನಡಿ ನಿಂತಾಗ ನಾವ್ ಯಾವ ರೀತಿ ಬಿಂಬಿಸ್ತೀವೋ ನಮ್ಮ ಮನಸ್ಸು ಕೂಡ ಅದೇ ರೀತಿ ಕನ್ನಡಿ ಹಾಗೆ ಕ್ಲೀನ್ ಆಗಿ ಸ್ವಚ್ಛವಾಗಿ ಇರ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಇವಾಗ ಮನುಷ್ಯ ಒಂದು ವ್ಯಕ್ತಿತ್ವ ಪರಿವರ್ತನೆ, ವ್ಯಕ್ತಿತ್ವ ದರ್ಪಣೆ ಅಂತಂದ್ರೆ ವ್ಯಕ್ತಿತ್ವ ಒಂದು ದರ್ಪಣೆ. ಈಗ ನಾವು ಒಂದು ನಮ್ಮ ವ್ಯಕ್ತಿತ್ವ ನಾವು ಯಾವ ರೀತಿ ಇಟ್ಕೋಬೇಕಂದ್ರೆ ನಾವು ಒಳ್ಳೆ ಪುಸ್ತಕಗಳನ್ನು ಓದ್ಬೇಕು, ಒಳ್ಳೆ ರೀತಿಯಾಗಿ ಇರ್ಬೇಕು, ಸಮಾಜದ ಒಳ್ಳೆ ಮಾರ್ಗದಲ್ಲಿ ನಡಿಬೇಕು. ಮನುಷ್ಯನ ಮಾತು ವ್ಯಕ್ತಿತ್ವವನ್ನೇ ಬಿಂಬಿಸುತ್ತಂತೆ. ಹಾಗಾಗಿ ಇಷ್ಟ ಹೇಳಕ್ ಧನ್ಯ ಪಡ್ತೀನಿ ಸರ್.
ಓಕೆ ಮೇಡಮ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ನೋಡಿ, ನಮ್ಮ ಒಂದು ಒಳ ಮನಸ್ಸು ಹೊರ ಮನಸ್ಸು ಎರಡು ಇರ್ತದೆ. ಅಂದ್ರೆ ನಮ್ಮ ಒಳ ಮನಸ್ಸಿನ ಮುಂದೆ ನಾವು ಒಂದ್ ನಮೂನೆ ಇರ್ತೀವಿ, ಅಂದ್ರೆ ನಾವು ಕನ್ನಡಿಯಲ್ಲಿ ನೋಡಿದಾಗ ಒಂದ್ ಮನಸ್ಸು ಹೇಳ್ತಾ ಇರ್ತದೆ. ಹಾಗಾಗಿ ನಮ್ಮ ಒಳ ಮನಸ್ಸಿಂದ ಏನಿರ್ತದೆ ಹೊರಗಡೆ ಕೂಡ ನಾವು ಹಾಗೆ ಇರಬೇಕು. ಹಾಗಾಗಿ ನಾವೊಂದು ಏನಾದ್ರೂ ವ್ಯಕ್ತಿತ್ವ ದರ್ಪಣ ಆಗ್ಬೇಕಂದ್ರೆ ಚೆನ್ನಾಗಿ ಓದ್ಬೇಕು, ಒಳ್ಳೊಳ್ಳೆ ಪುಸ್ತಕಗಳನ್ನು ಓದ್ಬೇಕಂತ ತಿಳಿಸ್ಕೊಟ್ರಿ. ತುಂಬಾ ಚೆನ್ನಾಗಿ ಅರ್ಥ ಮಾಡಿಸಿದ್ರಿ ಮೇಡಮ್. ತಮಗೆ ಧನ್ಯವಾದಗಳು. ಇದೇ ವಿಷಯದ ಕುರಿತು ನಮ್ಮ ನೇತ್ರಾವತಿ ಮೇಡಮ್ ಏನ್ ಹೇಳ್ತಾರೆ ನೋಡೋಣ ಬನ್ನಿ. ನಮಸ್ತೆ ನೇತ್ರಾವತಿ ಮೇಡಮ್. ನಮಸ್ತೆ ಸರ್, ಎಲ್ಲರಿಗೂ ನಮಸ್ಕಾರಗಳು. ವ್ಯಕ್ತಿತ್ವ ದರ್ಪಣ, ನಿಮ್ಮದೇ ಪ್ರತಿಬಿಂಬ ನಿಮ್ಮದೇ ಸಾಧನೆಗಾಗಿ ಅಂತ ಹೇಳಿ. ಅಂದ್ರ ಈಗ ನಾವ್ ಏನೇ ಸಾಧನೆ ಮಾಡ್ಬೇಕಾದ್ರ ಜೀವನದ ಪಥದಲ್ಲಿ ಎಲ್ಲಿದ್ದೀವಿ ಅನ್ನೋದು ನಾವು ನೋಡ್ಕೊಳ್ಳೋದು ಯಾವ್ದು ಅಂದ್ರ ನಮ್ ಮೂಕ ಗುರು ಅಂತ ಹೇಳ್ತೇವೆ ಕನ್ನಡಿ. ಯಾಕಂದ್ರ ನಾವ್ ಯಾವ ಸಾಧನೆಯಲ್ಲಿ ಯಾವ ಮೆಟ್ಲ ಏರಿದೇವು, ಯಾವ ಮೆಟ್ಲ ಹತ್ತಾಕತ್ತೀವಿ ಅನ್ನೋದು ಅದು ಕ್ಲಿಯರ್ ಆಗಿ ಕಟ್ಟಾಗಿ ತೋರ್ಸೋದು ಒಂದು ಪ್ರತಿಬಿಂಬ ಅನ್ನೋದ್ರ ಕನ್ನಡಿ ರೂಪದ ನಮ್ಮ ಪ್ರತಿಬಿಂಬ ಕಾಣ್ತದ. ಅಂದ್ರೆ ನಾವ್ ಈಗ ಸಾಧನೆ ಮೆಟ್ಟಿಲು ಏರ್ಬೇಕಾದ್ರ ನಮ್ದು ಬೇಸಿಕ್ ಆಗಿ ಏನೇನ್ ಬೇಕು, ಯಾವ ತರ ಸಾಧನೆ, ನಮ್ ತಯಾರಿ ಯಾವ ತರ ನಡೆದಿದೆ, ಅದು ತಯಾರಿಗಾಗಿ ಏನ್ ಬೇಕು ಅಂದ್ರೆ ಈ ತರ ಪುಸ್ತಕಗಳು ಬೇಕು ನಮ್ಗೆ. ಯಾಕಂದ್ರೆ ಒಂದೊಂದೇ ಮೆಟ್ಲ ಹತ್ತಿಬೇಕಾದ್ರೆ ಜ್ಞಾನ ಸಂಪತ್ತು ಬೇಕು. ಆ ಜ್ಞಾನ ಸಂಪತ್ತಿ ಎಲ್ಲಿ ಸಿಗ್ತದ ಅಂದ್ರೆ ಈಗ ನಮ್ದು ಅವಶ್ಯವಾಗಿ ಸದ್ಯಕ್ಕೆ ಪ್ರಚಲಿತ ಇರುವುದಂದ್ರೆ ಜಯಪ್ರಕಾಶ್ ನಾಗ್ತಿಹಳ್ಳಿ ಸರ್ ಅವರ ಬುಕ್ ನೆಲೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾವ್ದಂದ್ರೆ ಇವ್ರ ಬುಕ್, ಯಾವುದೇ ಬುಕ್ ಓದ್ರಿ, ಒಂದು ಪರಿವರ್ತನೆ ಆ ಮನುಷ್ಯ ಆಗಲೇಬೇಕು. ಸರಿಯಾಗಿ ಆ ಬುಕ್ ಸರಿಯಾಗಿ ಅದ್ರ ತಿಳ್ಕೊಂಡು ಓದಂದ್ರ ಒಂದು ಸ್ವಲ್ಪ ದಿನದಾಗ ವ್ಯಕ್ತಿ ಪರಿವರ್ತನೆ ತಾನಾಗೆ ಆಗ್ತಾನ. ಅದು ಕನ್ನಡಿ ಅಂದ್ರೆ ದರ್ಪಣ, ಅದು ನಮ್ದು ಕನ್ನಡಿ ತರ ತೋರಿಸ್ತದ ಪ್ರತಿಬಿಂಬ ಯಾವ ತರ ಪರಿವರ್ತನೆ ಆಗ್ಯದ ಅನ್ನೋದು ಅಂತ ಹೇಳಕ್ ಇಷ್ಟಪಡ್ತ ಸರ್. ಧನ್ಯವಾದ. ನೇತ್ರಮಾತೆ ಮೇಡಮ್ ಹೇಳಿದ ಹಾಗೆ ನಮ್ಮ ಒಂದು ಜೀವನದ ಮೆಟ್ಟಿಲು, ಪ್ರತಿ ಒಂದು ಮೆಟ್ಟಿಲು ಏರ್ಬೇಕಾದ್ರೆ ನಮಗೆ ಪ್ರತಿಬಿಂಬ, ನಮಗೆ ಒಂದು ದರ್ಪಣ ಬೇಕೇ ಬೇಕು. ಯಾಕಂದ್ರೆ ನಾವು ಎಲ್ಲಿ ಸೋಲ್ತೀವಿ, ನಾವು ಎಲ್ಲಿ ಗೆಲ್ತೀವಿ, ಯಾಕಂದ್ರೆ ನಾವು ಯಾವಾಗ್ಲೂ ಗೆಲ್ತಾ ಇರ್ಬೇಕು. ಸೋಲು ಹೊತ್ನಾಗ ನಮ್ಮ ಪ್ರತಿಬಿಂಬ ಕನ್ನಡಿ ತರ ಇರಬೇಕು ಅಂತ ತುಂಬಾ ಚೆನ್ನಾಗಿ ಅರ್ಥ ಮಾಡಿಸಿದ್ರು ಮೇಡಮ್. ತಮಗೆ ಧನ್ಯವಾದಗಳು. ಹಾಗೆ ನಮ್ಮ ಗೀತಾ ಮೇಡಮ್ ಈ ಒಂದು ಇವತ್ತಿನ ಕ್ಲಾಸ್ನಲ್ಲಿ ಇದ್ದಾರೆ. ಅವರು ಈ ವಿಷಯದ ಕುರಿತು ಏನ್ ಹೇಳ್ತಾರೆ ನೋಡೋಣ ಬನ್ನಿ. ನಮಸ್ತೆ ಗೀತಾ ಮೇಡಮ್. ನಮಸ್ತೆ. ವ್ಯಕ್ತಿತ್ವ ದರ್ಪಣ, ನಿಮ್ಮದೇ ಪ್ರತಿಬಿಂಬ ನಿಮ್ಮದೇ ಸಾಧನೆ. ಖಂಡಿತ ವ್ಯಕ್ತಿತ್ವ ಅಂದ್ರೆ ಅದು ಹೊರಗಿನ ರೂಪವಲ್ಲ, ಅದು ನಮ್ಮ ಮನಸ್ಸಲ್ಲಿ ಇರುವಂತಹ ನಮ್ಮ ಆಲೋಚನೆಗಳನ್ನ ಎತ್ತಿ ತೋರಿಸುವಂತದ್ದು ಅದು ಕನ್ನಡಿ ಮಾತ್ರ. ಇವಾಗ ನಾನು ಯಾರಾದ್ರೂ ಮುಂದೆ ಹೋಗಿ ನಾನು ಹೇಗ್ ಕಾಣಿಸ್ತೀನಿ ಅಂತ ಅಂದ್ರೆ ಅವರು ಸುಳ್ಳು ಹೇಳ್ಬಹುದು. ನೀನ್ ತುಂಬಾ ಚೆನ್ನಾಗಿದ್ಯಾ, ನೀನ್ ತುಂಬಾ ಇಂಟೆಲಿಜೆಂಟು, ನೀನು ಅದು ಸಾಧನೆ ಮಾಡಿದ್ಯಾ, ಇದು ಸಾಧನೆ ಮಾಡಿದ್ಯಾ ಅಂತ. ಆದ್ರೆ ಸುಳ್ಳು ಹೇಳ್ದೆ ಇರೋಂಥದ್ದು ಅಂದ್ರೆ ನಮ್ಮ ಒಂದು ಕನ್ನಡಿ. ನಾವು ಕನ್ನಡಿ ಮುಂದೆ ಹೋಗಿ ನಿಂತಾಗ ನಮ್ಗೆ ಯಾವ ರೀತಿ ನಾವ್ ಇರ್ತೀವೋ ಅದೇ ರೀತಿ ಸೇಮ್ ತೋರ್ಸುತ್ತೆ. ಅಂದ್ರೆ ನಾವು ಆಲಸ್ಯದಿಂದ, ನಾವು ಸೋಂಬೇರಿತನದಿಂದ ನಾವು ಸಮಯ ವೇಸ್ಟ್ ಮಾಡಿ ನಾವು ಮಲಗಿದ್ರೆ ನಮ್ಮ ಹಾಸಿಗೆನೂ ನಮ್ಗೆ ಅಸಹ್ಯ ಪಡುತ್ತಂತೆ. ಹಾಗಾಗಿ ನಾವು ನಮ್ಮ ಕನ್ನಡಿ ಮುಂದೆ ನಿಂತ್ಕೊಂಡು ನಾವು ನಮ್ಮ ಸಾಧನೆನ ಹೇಳ್ಕೊಳ್ಬೇಕು. ನೋಡು, ನೀನು ಮೊನ್ನೆ ನನ್ಗೆ ಆಲಸ್ಯ ಅಂದ್ರೆ ಸೋಂಬೇರಿ ಅಂದೆ, ಇವತ್ ನಾನು ಒಂದು ಸಾಧನೆ ಮಾಡಿದೀನಿ ಅಂತ ನಾವು ಅದ್ರ ಮುಂದೆ ಒಂದು ಗಟ್ಟಿ ಧ್ವನಿಯಿಂದ ಹೇಳಿದಾಗ ಆ ಪ್ರತಿಬಿಂಬ ಇದೆಯಲ್ಲ, ದರ್ಪಣ, ಅದು ನಮ್ಮ ಸಾಧನೆಯನ್ನ ಇನ್ನಷ್ಟು ಮತ್ತಷ್ಟು ಜಾಗೃತಗೊಳಿಸಿ ಇನ್ನೂ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು ಅಂತ ನಮ್ಮಷ್ಟಕ್ಕೆ ನಾವು ಒಂದು ಪರಿವರ್ತನೆಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಜಯಪ್ರಕಾಶ್ ಸರ್ ಇದನ್ನೆಲ್ಲ ಆಗ್ಬೇಕು ಅಂದ್ರೆ ವ್ಯಕ್ತಿತ್ವ ಪರಿವರ್ತನೆ ನಾವು ತೆಗೆದುಕೊಳ್ಬೇಕಾಗುತ್ತೆ. ಆ ಒಂದು ಕೆಲಸನ ಜಯಪ್ರಕಾಶ್ ಸರ್ ಮಾಡ್ತಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದಗಳು. ಗೀತಾ ಮೇಡಮ್ ತುಂಬಾ ಚೆನ್ನಾಗಿ ಮಾಡಿಸಿದ್ರು. ನೋಡಿ, ನಾವೊಂದು ಯಾವುದೇ ಸಾಧನೆ ಆಗ್ಬೇಕಾದ್ರೆ ನಾವು ಕನ್ನಡಿ ಮುಂದೆ ಹೋಗಿ ನಾನು ಇಂಥ ಸಾಧನೆ ಮಾಡೀನಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು. ಆಗ ನಮ್ಮ ಒಂದು ನಿಜ ಸ್ವರೂಪ ಕನ್ನಡಿಯಲ್ಲಿ ಗೊತ್ತಾಗ್ತದೆ. ಹಾಗಾಗಿ ಪ್ರತಿಯೊಂದು ನಾವು ಈ ತರ ಹೇಳ್ಕೊಳ್ತಾ ಇದ್ರೆ ನಮ್ಮ ಒಂದು ಜೀವನದಲ್ಲಿ ವ್ಯಕ್ತಿತ್ವ ಪರಿವರ್ತನೆ ಆಗ್ತದೆ ಅಂತ ಹೇಳಿದ್ರು. ಧನ್ಯವಾದಗಳು ಮೇಡಮ್. ಹಾಗೆ ಈ ವಿಷಯದ ಕುರಿತು ನಮ್ಮ ಹರಿಪ್ರಸಾದ್ ಸರ್ ಏನ್ ಹೇಳ್ತಾರೆ ನೋಡೋಣ ಬನ್ನಿ. ನಮಸ್ತೆ ಹರಿಪ್ರಸಾದ್ ಸರ್. ವಾಯ್ಸ್ ಏನ್ ಹೇಳ್ತಾರೆ ನೋಡೋಣ ಬನ್ನಿ. ರವಿ ಸರ್ ನಮಸ್ತೆ. ಸರ್ ನಮಸ್ತೆ. ಎಲ್ಲ ಪ್ರೀತಿ ಸ್ನೇಹಿತರಿಗೂ ನಮಸ್ಕಾರ. ಹಾಗೆ ಸುಂದರ ದಿನ ಸ್ನೇಹಿತರೆ. ವ್ಯಕ್ತಿತ್ವ ದರ್ಪಣ, ನಿಮ್ಮದೇ ಪ್ರತಿಬಿಂಬ ನಿಮ್ಮದೇ ಸಾಧನೆಗಾಗಿ ಅಂತಕ್ಕಂಥ ಒಂದು ವಿಷಯವನ್ನ ಸರ್ ಕೊಟ್ಟಿದ್ದಾರೆ. ಇದು ಬಹಳ ಬಹಳ ಮುಖ್ಯ ಆಗ್ತದೆ ನಮ್ಮ ಪ್ರತಿಯೊಬ್ಬರ ಜೀವನದಲ್ಲಿ. ಯಾಕೆಂದ್ರೆ ವ್ಯಕ್ತಿತ್ವ ದರ್ಪಣ ನಾವು ಪ್ರತಿದಿನ ಮಾಡ್ಕೊಳ್ಳೋ ಮುಖಾಂತರ ನಾನು ನನ್ನಲ್ಲಿ ಏನು ಸರಿಪಡಿಸ್ಕೊಳ್ಬೇಕು ಅಂತಕ್ಕಂಥ ಅರಿಯುವ ಒಂದು ಚಟುವಟಿಕೆ ಸ್ನೇಹಿತರೆ. ಅದರಿಂದ ನಮ್ಮ ಬದಲಾವಣೆನೇ ನಮ್ಮ ಬೆಳವಣಿಗೆ ಅಂತ ನಾವು ಹೇಳ್ಬೋದು. ಅದರಿಂದ ನಮ್ಮ ವ್ಯಕ್ತಿತ್ವ ಅಂತಂದ್ರೆ ನಮ್ಮ ಬದುಕಿನಲ್ಲಿ ಒಂದು ಸಮತೋಲನ ಕಾಪಾಡ್ಕೊಳ್ಳೋಕೆ ಈ ನಮ್ಮ ವ್ಯಕ್ತಿತ್ವದ ದರ್ಪಣ, ವ್ಯಕ್ತಿತ್ವದ ಅರಿವು ನಮಗೆ ಬಹಳ ಮುಖ್ಯ ಆಗ್ತದೆ. ಯಾಕೆಂದ್ರೆ ನಾನು ಶಕ್ತಿಯುತವಾಗಿ ದಷ್ಟಪುಷ್ಟ ಇದ್ರೆ ಅಷ್ಟೇ ಸಾಲದು, ನಾನು ಮಾನಸಿಕವಾಗಿ ಸದೃಢನಾಗಿರ್ಬೇಕು.
ಹಾಗೇನೆ ನಾನು ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ ಸದೃಢನಾಗಿ ನಾನು ಬೌದ್ಧಿಕವಾಗಿ ವೀಕ್ ಇದ್ರೆ ಆ ವ್ಯಕ್ತಿತ್ವ ಪರಿಪೂರ್ಣ ಆಗೋದಿಲ್ಲ. ಹಾಗೇನೆ ನಾನು ಹಣಕಾಸಿನಲ್ಲಿ ಫೈನಾನ್ಸಿಯಲ್ ಪರ್ಸನಾಲಿಟಿ, ನನ್ನ ಹಣಕಾಸನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಬರೋದಿಲ್ಲ ಅಂತಂದ್ರೆ ನನ್ನ ವ್ಯಕ್ತಿತ್ವ ಪರಿಪೂರ್ಣ ಆಗೋದಿಲ್ಲ. ಹಾಗೇನೆ ನಾವು ನಮ್ಮ ವ್ಯಕ್ತಿತ್ವ ಅಂತಂದ್ರೆ ಫಿಸಿಕಲಿ, ಮೆಂಟಲಿ, ಹಾಗೆ ಫೈನಾನ್ಸಿಯಲಿ, ಸೋಷಿಯಲಿ, ಹಾಗೆ ಸ್ಪಿರಿಚುವಲಿ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಂಥದ್ದು ಬಹಳ ಅವಶ್ಯಕತೆ ಇರ್ತದೆ. ಆದ್ರಿಂದ ನಾವು ವ್ಯಕ್ತಿತ್ವ ದರ್ಪಣವನ್ನ ನಾವು ಗಮನದಲ್ಲಿಟ್ಟುಕೊಂಡು ನಮ್ಮ ವ್ಯಕ್ತಿತ್ವವನ್ನ ಸರಿಪಡಿಸ್ಕೊಂಡು ಹೋಗುವಂಥದ್ದು ಬಹಳ ಅವಶ್ಯಕತೆ ಅಂತ ಹೇಳ್ತಾ ಈ ಅವಕಾಶ ಕೊಟ್ಟದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ರವಿ ಸರ್ ಹೇಳಿದಾಗೆ ನಮ್ಮ ಒಂದು ವ್ಯಕ್ತಿತ್ವ ಪರಿವರ್ತನೆಯಲ್ಲಿ ನಮಗೆ ವ್ಯಕ್ತಿತ್ವ ಪರಿವರ್ತನೆ ಮತ್ತು ದರ್ಪಣ ಎರಡೂ ಬೇಕು ಅಂತ ತುಂಬಾ ಚೆನ್ನಾಗಿ ಹೇಳಿಸಿದ್ರು. ಧನ್ಯವಾದಗಳು ಸರ್. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಒಂದು ವ್ಯಕ್ತಿತ್ವ ದರ್ಪಣ ಯಾಕಂದ್ರೆ ಈ ವ್ಯಕ್ತಿತ್ವ ದರ್ಪಣ ನಮಗೆ ನಮ್ಮ ಒಂದು ಸಾರ್ ಹೇಳಿದಾಗೆ ಒಂದು ಶಾರೀರಿಕ, ಒಂದು ಮಾನಸಿಕ ಮತ್ತು ಬೌದ್ಧಿಕ, ಆಧ್ಯಾತ್ಮಿಕ ಮತ್ತು ಆರ್ಥಿಕ ಅಂತೇಳಿ ಹೇಳ್ತಾ ಇರ್ತಾರೆ. ಇವೆಲ್ಲ ಗುಣಗಳನ್ನ ನಾವು ಹೊಂದ್ಕೊಂಡ್ರೆ ನಮ್ಮ ವ್ಯಕ್ತಿತ್ವ ದರ್ಪಣ ಗಟ್ಟಿ ಆಗ್ತದೆ. ಹಾಗಾಗಿ ಈ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರ, ನಿಮಗೆ ಈ ವಿಷಯದ ಕುರಿತು ಏನಾದ್ರೂ ಅನಿಸಿಕೆಗಳು, ಪ್ರಶ್ನೆಗಳು ಏನಾದ್ರೂ ಕೇಳ್ಬೇಕಂದ್ರೆ ನಮ್ಮ ಜಯಪ್ರಕಾಶ್ ನಾಗ್ತೇಳಿ ಸರ್ ಅವರ ಯೂಟ್ಯೂಬ್ಗೆ ಕಮೆಂಟ್ ಮಾಡಿ. ಹಾಗೆ ಈ ವಿಷಯ ನಿಮಗೆ ಲೈಕ್ ಆದ್ರೆ ಲೈಕ್ ಮಾಡಿ, ಜೊತೆಗೆ ಈ ವಿಡಿಯೋವನ್ನ ಶೇರ್ ಮಾಡಿ. ಜೊತೆಗೆ ನಮ್ಮ ಜಯಪ್ರಕಾಶ್ ನಾಗ್ತೇಳಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಬೆಲ್ ಪ್ರೆಸನ್ ಟೈಪ್ ಮಾಡಿ. ಓಕೆ, ಎಲ್ಲರಿಗೂ ಧನ್ಯವಾದಗಳು.